ನಮಸ್ತೆ. ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಹೆಚ್ ಎನ್ ಚಂದ್ರಶೇಖರ್. ಸ್ನೇಹಿತರೆ, ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ಹೆಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪೂರ್ಣ ಕುಂಭಮೇಳ ಅದ್ಭುತವಾಗಿ ನಡೀತಾ ಇದೆ ಪ್ರಯಾಗರಾಜಲ್ಲಿ. ಇಡೀ ಜಗತ್ತಿನ ಕಣ್ಣು ಆ ಒಂದು ಪೂಜ್ಯ ಕುಂಭದ ಮೇಲಿದೆ. ಜಗತ್ತಿನ ಎಲ್ಲ ಕಡೆಯಿಂದನೂ ಕೂಡ ಬೇರೆ ಬೇರೆ ಸಮುದಾಯದ, ಬೇರೆ ಬೇರೆ ಧರ್ಮದ ಜನಗಳು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಭಕ್ತಿಯಲ್ಲಿ ಮಿಂದೇಳ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಗ್ರಾಮ ಗ್ರಾಮಗಳಿಂದ, ಕುಗ್ರಾಮಗಳಿಂದ, ತಾಲ್ಲೂಕುಗಳಿಂದ, ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಪ್ರಯಾಗರಾಜಿಗೆ ಬರ್ತಾ ಇದ್ದಾರೆ. ನೋಡಿ, ಒಂದೇ ಒಂದು ದಿವಸ ಮೊನ್ನೆ ಸುಮಾರು 9 ಕೋಟಿ ಜನ ಅಂತ ಹೇಳಿದ್ರೆ, ಕೆನಡಾದ ಒಟ್ಟು ಜನಸಂಖ್ಯೆಯ 3 ಪಟ್ಟಷ್ಟು ಜನ. ಯಾಕೆ ಕೆನಡಾ ಹೇಳಿದೆ ಅಂತ ಹೇಳಿದ್ರೆ, ಜಗತ್ತಿನ 2ನೇ ಅತಿ ದೊಡ್ಡ ಅಂದರೆ ವಿಶಾಲವಾದಂತಹ ದೇಶ ಕೆನಡಾ. ಜಗತ್ತಿನ ರಷ್ಯಾ ಆದಮೇಲೆ ಅಷ್ಟು ವಿಶಾಲವಾದ ದೇಶದ ಜನಸಂಖ್ಯೆ 3ರಷ್ಟು ಜನ ಒಂದೇ ಒಂದು ದಿವಸ, ಒಂದೇ ಒಂದು ನಗರದಲ್ಲಿ, ಒಂದೇ ಒಂದು ಸ್ಥಳದಲ್ಲಿ, ಅದನ್ನು ಒಂದೇ ಸಮಯದಲ್ಲಿ. ಅದೇನು ಪವಾಡವೋ, ಅದೇನು ಆ ದೇವರ ಮಹಿಮೆನೋ. ಆದರೆ ಇಷ್ಟು ಅದ್ಭುತವಾಗಿ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಲಿ, ಏನಾದರೂ ಒಂದು ಹುಳುಕಾಗಲಿ ಅಂತೇಳಿ ಒಂದಷ್ಟು ಅತೃಪ್ತ ಆತ್ಮಗಳು ಬಯಸ್ತಾ ಇದ್ವು. ಅವರ ಬಯಕೆಗೆ ಇಂಬು ಕೊಡೋ ಹಾಗೋ ಏನೋ. ಮೊನ್ನೆ ಏನು ಜನವರಿ 29ನೇ ತಾರೀಕು ಶಾಹಿ ಸ್ನಾನದ ದಿವಸ ಒಂದು ಅವಘಡ ಸಂಭವಿಸ್ತು, ಕಾಲು ತುಳಿತ ಸಂಭವಿಸ್ತು. ಅದರಲ್ಲಿ 30 ಜನ ಮೃತಪಟ್ಟರು. ಯಾವ ಯೋಗಿಯವರು ಮತ್ತು ಯಾವ ಮೋದಿಯವರು ಬರ್ತಿರ್ತಕ್ಕಂತಹ ಜನಗಳಿಗೆ 45 ಕೋಟಿ ಬರ್ತದೆ ಅಂದರೆ ಸುಮಾರು 100 ಕೋಟಿ ಜನಕ್ಕೆ ಆಗೋಷ್ಟು ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ರು. ಇಡೀ ಸರ್ಕಾರ ಅಲ್ಲಿ ನಿಂತ್ಕೊಂಡು ಅದರ ಮೇಲುಸ್ತುವಾರಿ ನೋಡ್ಕೊತಾ ಇತ್ತು. ಯೋಗಿಯವರು ಪ್ರತಿ ಕ್ಷಣವೂ ಮಾನಿಟರ್ ಮಾಡ್ತಾಯಿದ್ರು, ಯಾವುದೇ ಅವಘಡ ಆಗದಿರಲಿ ಅಂತೇಳಿ. ಇಷ್ಟೆಲ್ಲ ಆದರೂ ಕೂಡ ಅವಘಡ ಸಂಭವಿಸೇ ಬಿಡ್ತು. ಸಂಭವಿಸದೆ ತಡ ಜನಗಳಲ್ಲಿ ಒಂದು ಸಮಾಧಾನ ತುಂಬಬೇಕು, ಒಂದು ಧೈರ್ಯ ತುಂಬಬೇಕು ಅಂತಕ್ಕಂಥದ್ದು ನಮ್ಮ ಅತೃಪ್ತ ಆತ್ಮಗಳಿಗಿರಲಿಲ್ಲ. ಕಾಯ್ತಾ ಇದ್ದು ಇದೇ ಕ್ಷಣಕ್ಕೋಸ್ಕರ ಈ ರಾಹುಲ್ ಗಾಂಧಿ ಅಂತವರು, ಅಖಿಲೇಶ್ ಯಾದವ್ ಅಂತವರು ಮುಗಿ ಬಿದ್ದುಬಿಟ್ರು ಸರ್ಕಾರದ ಮೇಲೆ. ರಾಹುಲ್ ಗಾಂಧಿ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ, ಅಖಿಲೇಶ್ ಯಾದವ್ ಯೋಗಿಯವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಆ ಜಯಾ ಬಚ್ಚನು ಮಾನ ಮರ್ಯಾದೆ ಇದೇನು ರೀ ಅವ್ರಿಗೆ? ಬಾಯಿಗೆ ಬಂದಂಗೆ ಮಾತಾಡೋದು. ಏನು ಹೆಣಗಳನ್ನ ತೆಗೆದು ನದಿಗೆ ಎಸ್ಬಿಟ್ಟಿದ್ದಾರೆ, 100 ಹೆಣಗಳನ್ನ ಅಂತೇಳಿ. ಇನ್ನೊಬ್ಬರು ಮಲ್ಲಿಕಾರ್ಜುನ್ ಖರ್ಗೆ, ವಯಸ್ಕರು ಮರ್ಯಾದೆ ಬೇಡವಾ? 1000 ಹೆಣಗಳು ಬಿದ್ದೋದ್ವಂತೆ ಅವತ್ತು. ಏನಾದರೂ ಒಂದು ದುರಂತ ನಡೀಲಿ, ಈ ಹಿಂದೂ ಕಾರ್ಯಕ್ರಮದಲ್ಲಿ, ಈ ಹಿಂದೂ ಧಾರ್ಮಿಕ ಹಬ್ಬಕ್ಕೆ ಒಂದು ಕಳಂಕ ಬರಲಿ ಅಂತ ಕಾಯ್ತಾ ಇದ್ದಂತಹ ಅಷ್ಟು ಅನಿಷ್ಟ ಆತ್ಮಗಳಿಗೆ ಅವತ್ತು ಮೃಷ್ಟಾನ್ನ ತಿಂದಂಗೆ ಆಗ್ಬಿಡ್ತು. ಆದರೆ ಅದೇ ಸಮಯಕ್ಕೇನೆ ಒಂದಷ್ಟು ಜನಕ್ಕೆ ಅನಿಸ್ಲಿಕ್ಕೆ ಶುರುವಾಯಿತು, ಇದು ಹಾಗೆ ನಡೆದಂತಹ ಕಾಲು ತುಳಿತ ಅಲ್ಲ, ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿ. ಎಸ್, ಇದು ಪ್ರಾಯೋಜಿತ ಷಡ್ಯಂತ್ರ ಇರ್ಬೋದು ಅಂತಕ್ಕಂಥ ಅನುಮಾನ ಭಾಳ ಜನಕ್ಕೆ ಬಂದಿತ್ತು. ಈಗ ಅವಕ್ಕೆ ಇಂಬು ಕೊಡ್ತಕ್ಕಂಥ, ಪುಷ್ಟಿ ಕೊಡ್ತಿರ್ತಕ್ಕಂಥ ಘಟನೆಗಳೇ ನಡೀತಾ ಇದ್ದಾವೆ. ಕೆಲವೇ ದಿನಗಳಲ್ಲಿ ಸತ್ಯ ಆಚೆ ಬರುತ್ತೆ. ನೋಡಿ, ಯಾಕೆ ಇದು ಪ್ರಾಯೋಜಿತ ಅಥವಾ ಯಾರನ್ನು ಮಾಡ್ತಿರ್ಬೋದು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಈಗಾಗಲೇ ವಿಚಾರಣೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯೋಗಿಯವರಂತೂ ಅದನ್ನು ಕಂಡುಹಿಡಿಯೋದಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಆಫೀಸರ್ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸಗಳಾಗ್ತಾ ಇದೆ, ಎನ್ಕ್ವೈರಿಗಳು ನಡೀತಾ ಇದ್ದಾವೆ. ನೋಡಿ, ಆ ಕಾಲು ತುಳಿತ ನಡೀತಲ್ಲ, ಆ ಸಂದರ್ಭದಲ್ಲಿ ಈಗ ನಡೀತಿರ್ತಕ್ಕಂಥ ಎನ್ಕ್ವೈರಿ ಏನಂತ ಹೇಳಿದ್ರೆ, ಸುಮಾರು 16,000 ಫೋನ್ಗಳು ಹೈಪರ್ ಆ್ಯಕ್ಟಿವ್ ಆಗಿದ್ವು. ಏನು ಹೈಪರ್ ಆ್ಯಕ್ಟಿವ್ ಅಂದರೆ, ಜನರಲ್ಲಾಗಿ ಯಾವ ರೀತಿ ಆ್ಯಕ್ಟಿವ್ ಆಗಿರ್ತವೆ ಅದಕ್ಕಿಂತ 10 ಪಟ್ಟು ಹೆಚ್ಚು ಹೈಪರ್ ಆ್ಯಕ್ಟಿವ್ ಆಗಿದ್ವು. ಕಾಲು ತುಳಿತ ಮುಗೀತಿದ್ದಂಗೆನೇ ಇದರಲ್ಲಿ ಹಲವಾರು ನಂಬರ್ಗಳು ಸ್ವಿಚ್ ಆಫ್ ಆಗೋದ್ವು. ಈಗಲೂ ಕೂಡ ಬಂದಾಗಿದ್ದಾವೆ ಆ ಫೋನ್ ನಂಬರ್ಗಳು. ಅದಾದ ಮೇಲೆ ಈಗ ಯೋಗಿಯವರ ಸರ್ಕಾರ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು, CCTV ಫುಟೇಜ್ಗಳನ್ನ ಉಪಯೋಗಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಶುರು ಮಾಡಿದೆ. ಸುಮಾರು 120 ಜನಗಳನ್ನ ಬಂಧನ ಮಾಡಲಾಗಿದೆ. 120 ಜನನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಏನಾಗ ಮಕರ ಸಂಕ್ರಾಂತಿ ಶುರುವಾಯ್ತಲ್ಲ, 13-14ನೇ ತಾರೀಕಲ್ಲೇ ಒಂದಷ್ಟು ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ವು. ನೋಡಿ, ಈ ಕುಂಭಕ್ಕೋಸ್ಕರ ಒಂದು ಸಪ್ರೇಟ್ ಡಿಸ್ಟಿಕನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅದಕ್ಕೆ ಸಪ್ರೇಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದರೆ ನಮ್ಮಲ್ಲಿ ಏನು DC ಇರ್ತಾರೆ, ಅದೇ ರೀತಿ ಆ ಜಿಲ್ಲೆಗೇ ಸಪ್ರೇಟ್ ಒಬ್ಬರು DM ಇರ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಸಪ್ರೇಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ. ಹಲವಾರು ಪೊಲೀಸ್ ಸ್ಟೇಷನ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಹೊಸದಾಗಿ. ಠಾಣಾ ಕಿಲಾಘಾಟ್, ಠಾಣಾ ಬಡೆ ಹನುಮಾನ್ ಕಿ, ಠಾಣಾ ಅಖಾಡ, ಠಾಣಾ ಸಂಗಮ್, ಈ ರೀತಿ 100 ಪೊಲೀಸ್ ಸ್ಟೇಷನ್ಗಳನ್ನ ಕೂಡ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಈ ಠಾಣಾ ಅಖಾಡ ಸ್ಟೇಷನಲ್ಲಿ ಒಂದು 4-5 ಜನನ ಕರ್ಕೊಂಬಂದು ಇಂಟ್ರಾಗೇಷನ್ ಮಾಡಿದ್ರು.
ಇವರಲ್ಲಿ ಬಹುತೇಕರು ಮುಸ್ಲಿಮರು ಅದು ಸಾಧು ವೇಷಗಳಲ್ಲಿದ್ದರು. ಒಂದಷ್ಟು ಜನ ಹೇಳಿದ್ರು ಇಲ್ಲ ನಾವು ಅದಕ್ಕೆ ಭಿಕ್ಷೆ ಬಿಡೋದಕ್ಕೋಸ್ಕರ ಹಿಂಗೆ ಹಾಕೊಂಬಂದ್ವಿ, ತಪ್ಪಾಯ್ತು ಗಿಪ್ಪಾಯ್ತು ಅಂತ ಹೇಳಿ. ಆದರೆ ದೊಡ್ಡ ಮಟ್ಟದಲ್ಲಿ ಇಂಟ್ರಾಗೇಷನ್ ನಡೀತಾ ಇದೆ. ಅದರಲ್ಲಿ ಇಬ್ಬರು ಪ್ರಮುಖರು ಅಯ್ಯೂಬ್ ಖಾನ್ ಮತ್ತು ಮೊಹಮ್ಮದ್ ರಶೀದ್. ದೊಡ್ಡ ಮಟ್ಟದಲ್ಲಿ ಇಂಟ್ರಾಗೇಷನ್ ನಡೀತಾ ಇದೆ ನೋಡಿ. ಇದೇ ಕಾರಣಕ್ಕೆ ಕುಂಭ ಶುರುವಾಗಕ್ಕೆ ಮುಂಚೆನೇ ಎಷ್ಟೋ ಜನ ರೋಹಿಂಗ್ಯಾಗಳು ಬಂದು ಅಂಗಡಿಗಳು ಹಾಕೋಕ್ಕೆ ರೆಡಿಯಾಗಿಬಿಟ್ಟಿದ್ರು. ವಿಶ್ವ ಹಿಂದೂ ಪರಿಷತ್ತು ಇಂಥವೆಲ್ಲ ಸರ್ಗಳನ್ನು ಗಲಾಟೆ ಮಾಡಿ ಅವನ್ನ ಅಲ್ಲಿಂದ ಒದ್ದೋಡಿಸಿದ್ರು. ಇಲ್ಲಿದ್ರೆ ಇನ್ನೂ ಏನೇನು ಅನಾಹುತಗಳಾಗೋಗಿರೋದು. ಈಗ ಆ ಕಾಲು ತುಳಿತ ನಡೀತಲ್ಲ, ಅಲ್ಲಿನ ವಿಡಿಯೋಗಳನ್ನ ಕ್ಷಣದ್ದೂ ಅಬ್ಸರ್ವೇಷನ್ ಮಾಡ್ತಾ ಇದೆ. ಇಲ್ಲಿ 3 ಥರ ವಿಡಿಯೋಗಳು ಸಿಕ್ಕಿದೆ. ಒಂದು ವಿಡಿಯೋದಲ್ಲಿ ಒಂದಷ್ಟು ಹುಡುಗರ ಗುಂಪು ಇದ್ದಕ್ಕಿದ್ದಂಗೆ ಗಲಾಟೆ ಶುರು ಮಾಡಿಬಿಡ್ತು. ಆ ಗಲಾಟೆಗೆ ಜನ ಗಾಬರಿ ಆಗಿಬಿಟ್ಟು ಎತ್ತಂಗತ್ತೆ ಓಡ್ಲಿಕ್ಕೆ ಶುರು ಮಾಡಿಬಿಟ್ರು. ಅದರಿಂದ ಕಾಲು ತುಳಿತ ಸಂಭವಿಸ್ತು. ಇನ್ನೊಂದು ವಿಡಿಯೋದಲ್ಲಿ ಈ ಲಾಲ್ ಜೆಂಡಾ ಅಂತ ಹೇಳ್ತಾರೆ, ಕೆಂಪು ಬಾಟ ಇಟ್ಕೊಂಡಿರ್ತಕ್ಕಂಥ ಒಂದು ಗುಂಪು ಬಂದು ಈ ಕಾಲು ತುಳಿತವನ್ನು ಸೃಷ್ಟಿ ಮಾಡ್ತು, ಭಯಭೀತನಾಗಿ ಮಾಡ್ತು ಜನನ್ನ. ಕೋಟ್ಯಾಂತರ ಜನ ಸೇರಿದ್ರು, ಮೊದಲೇ ಜಾಗವೇ ಇರಲಿಲ್ಲ. ಆ ಇಕ್ಕಟ್ಟಾದ ಸ್ಥಳದಲ್ಲಿ ಯಾವಾಗ ಇವರು ಭೀತಿಯನ್ನು ಉಂಟು ಮಾಡಿದ್ರು, ಅದರಿಂದ ಇದಾಗಿ ಕಾಲು ತುಳಿತ ಸಂಭವಿಸ್ತು. ಇನ್ನೊಂದು ವಿಡಿಯೋದಲ್ಲಿ ಒಂದಷ್ಟು ಜನ ಹುಡುಗರು ಅಖಿಲೇಶ್ ಯಾದವ್ ಜಿಂದಾಬಾದ್ ಅಂತ ಹೇಳ್ಕೊಂಡು ನುಗ್ಗಿ ಇದ್ದಕ್ಕಿದ್ದಂಗೆ ಒಂಥರ ಕಾವಾಸನ ಕ್ರಿಯೇಟ್ ಮಾಡಿಬಿಟ್ರಲ್ಲಿ. ಕೋಟ್ಯಾಂತರ ಜನ ಇರ್ತಕ್ಕಂಥ ಸ್ಥಳ, ವಯಸ್ಸಾದವ್ರು ಇರ್ತಾರೆ, ಹೆಣ್ಮಕ್ಳಿರ್ತಾರೆ, ಮಕ್ಕಳಿರ್ತಾರೆ. ಒಂದು ಸಣ್ಣ ಭಯ ಕೂಡ ಅಲ್ಲಿ ಸ್ಪಾರ್ಕ್ ಮಾಡಿಬಿಡುತ್ತೆ ಭೀತಿಯನ್ನು. ಇದನ್ನು ಉಪಯೋಗಿಸ್ಕೊಂಡು ಈ ರೀತಿಯ ಷಡ್ಯಂತ್ರವನ್ನು ಮಾಡಿರ್ತಕ್ಕಂತಹ ವಿಡಿಯೋಗಳು ಲಭ್ಯ ಆಗ್ತಾ ಇದೆ. ಒಂದಷ್ಟು ಏನು ಉಪಯೋಗಿಸ್ಕೊಂಡು ಇದನ್ನು ಉಪಯೋಗಿಸ್ಕೊಂಡು ತಗೊಳ್ರಿ, ಉಸ್ಸೆ ಕಿಡ್ನಿ ನಿಕಾಲೋ, ಲಿವರ್ ನಿಕಾಲೋ, ಫೆಂಕು ಗಂಗಾ ಮೇಲೆ ಆಶೆ, ಈ ಥರದಲ್ಲೆಲ್ಲ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವರ ಈ ಕೆಲಸಗಳಿಗೆ ಇಂಬು ಕೊಡೋ ರೀತಿ ನಮ್ಮ ರಾಜಕಾರಣಿಗಳು ನರ್ತನ ಶುರು ಮಾಡಿಟ್ಟಿದ್ದಾರೆ. ಎಂತೆಂಥ ಮಾತುಕೊಡ್ರಿ. ಆ ಜಯಾ ಬಚ್ಚನ್ನು, ಅಮಿತಾಬ್ ಬಚ್ಚನ್ ಅವರ ಹೆಂಡತಿ, ಒಂದು ಸ್ವಲ್ಪನಾದ್ರು ಸೆನ್ಸ್ ಬೇಡವಾ ಆ ತಾಯಿಗೆ? ಬಾಯಿಗೆ ಬಂದಾಗ ಮಾತಾಡ್ದ. ಅವ್ರ ಹಿಸ್ಟ್ರಿ ಭಾಳ ಜನಕ್ಕೆ ಗೊತ್ತಿದೆ. ಏನೋ ಅಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ, ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ಸೆರಗೊಡ್ಡುಬಿಟ್ಟು ಓಟ್ ಕೇಳಿದರು. ಯಾರಿಗೆ? ಅತೀಕ್ ಅಹ್ಮದ್ಗೆ ಮತ್ತು ಅಶ್ರಫ್ಗೆ ಓಟ್ ಹಾಕಿ ಅಂತೇಳಿ. ಯಾವ ಅತೀಕ್ ಅಹ್ಮದ್, ಯಾವ ಅಶ್ರಫು ಹಿಂದೂಗಳ ಮಾರಣ ಹೋಮ ಮಾಡಿದರು. ಇಂಥವರ ಪರವಾಗಿ ಹೋಗಿ ಕ್ಯಾಂಪೇನ್ ಮಾಡಿದಂತಹ ಮಹಾತಾಯಿ. ಬಾಯಿ ಬಿಟ್ಟರೆ ದ್ವೇಷ, ಬಾಯಿ ಬಿಟ್ಟರೆ ಸುಳ್ಳು, ಬಾಯಿ ಬಿಟ್ಟರೆ ಭಾರತದ ವಿರೋಧಿ. ಒಂದು ಸರಿ ಯೋಗಿಯವರ ಕೈಗೆ ಪ್ರೂಫ್ ಸಿಕ್ತು ಅಂತ ಹೇಳಿದ್ರೆ ಯಾರ್ಯಾರ ಗತಿ ಏನೇನಾಗುತ್ತೋ ಗೊತ್ತಿಲ್ಲ. ಬರೀ ಯೋಗಿಯವರಲ್ಲ, ಇಡೀ ಭಾರತದ ಯಾವ ನಾಗರಿಕ ಕೂಡ ಇವನ್ನ ಕ್ಷಮಿಸೋದಿಲ್ಲ. ನೋಡಿ ಯೋಗಿಯವರ ಕಾರ್ಯಶೈಲಿ ನೋಡಿ. ಆ ರೀತಿ ದುರ್ಘಟನೆ ಆದಾಗಲೂ ಕೂಡ ಸರ್ಕಾರದ ಜಂಗಬಲ ಹುಡುಗೋಗಲಿಲ್ಲ. ತಕ್ಷಣ ಧೈರ್ಯ ತಗೊಂಡ್ರು, ಎಲ್ಲವನ್ನ ಕಂಟ್ರೋಲಿಗೆ ತಗೊಂಡ್ರು. ಕೆಲವೇ ಗಂಟೆಗಳಲ್ಲಿ ಮತ್ತೆ ಸ್ನಾನ ಶುರುವಾಯಿತು. ಅದಾದ ಮೇಲೆ ಕೂಡ ಕೋಟ್ಯಾಂತರ ಜನ ದಿವಸ ಬಂದೋಗ್ತಾ ಇದ್ದಾರೆ. ಅದ್ಭುತವಾಗಿ ಕುಂಭ ನಡೀತಾ ಇದೆ. ಎಲ್ಲ ಹಿಂದೂಗಳಲ್ಲಿ, ಎಲ್ಲ ಭಾರತದ ನಾಗರಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ದುರ್ಘಟನೆ ನಡೆಯೋದಿಲ್ಲ. ಇನ್ಯಾವ ಸಣ್ಣ ಕೊಂಕು ಕೂಡ ಕುಂಭದಲ್ಲಿ ಆಗೋದಿಲ್ಲ. ದಯಮಾಡಿ ಧೈರ್ಯವಾಗಿ ಹೋಗಿ ಬನ್ನಿ. ನಮಸ್ಕಾರ.